ನಮಸ್ತೆ ವೀಕ್ಷಕರೇ, ಮಿಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಮರಣಕೂಪವಾಗಿ ಬದಲಾಗ್ತಾ ಇದೆ ಎಂಎಸ್ ಪಾಳ್ಯ. ವೀಕ್ಷಕರೇ, ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನಾವಿವತ್ತು ನೋಡೋಣ. ನಾವು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದೀವಿ, ಇದು ಎಂಎಸ್ ಪಾಳ್ಯದಲ್ಲಿ ನಡೀತಿರುವಂತಹ ಕಾಮಗಾರಿ ಕೆಲಸದ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದೀವಿ ವೀಕ್ಷಕರೇ. ಆ ಕಡೆನೂ ಸಹ ವೆಹಿಕಲ್ಸ್ ಓಡಾಡ್ತಿದೆ, ಈ ಕಡೆನೂ ಸಹ ಹೋಗ್ತಾ ಇದೆ. ಎರಡರ ಮಧ್ಯ ಈ ಒಂದು ಕಾಮಗಾರಿ ಕೆಲಸ ನಡೀತಾ ಇದೆ. ಈ ಒಂದು ಕೆಲಸ ನಾವೇನ್ ನೋಡಿದ್ವಿ, ಇದು 2 ವರ್ಷ, ಸುಮಾರು 2 ವರ್ಷಗಳಿಂದನೂ ಸಹ ಈ ಒಂದು ಕಾಮಗಾರಿ ಕೆಲಸ ಅಲ್ಲಿ ನಡೀತಾ ಇದೆ. 2 ವರ್ಷ ಆದ್ರೂ ಇನ್ನೂ ಸಹ ಆ ಕೆಲಸ ಮುಗ್ದಿಲ್ಲ. ಯಾಕೆ? ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರಬಹುದು? ಈ ಒಂದು ಕಾಮಗಾರಿಯಿಂದ ಅಥವಾ ನಿಧಾನಗತಿಯ ಕಾಮಗಾರಿಯಿಂದ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಈಗಂತೂ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಒಂದು 20 ಅಡಿ, 15 ಅಡಿ, 13 ಅಡಿ, 10 ಅಡಿ ಈ ತರ ರೀತಿಯಲ್ಲಿ ಹಳ್ಳಗಳು ತೋಡಿದ್ದಾರೆ. ಅಲ್ಲಿ ನೀರು ನಿಂತು ಅಲ್ಲಿರುವಂತಹ ಅಂಗಡಿಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು ನೀರುಗಳು ಸಹ ನುಗ್ತಾ ಇದೆ. ಅಲ್ಲಿ ನೀರು ಸ್ಟಾಕ್ ಆಗಿ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೋ ಇನ್ನೂ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಅಲ್ಲಿನ ಜನರ ಹೇಳಿಕೆಯ ಪ್ರಕಾರ ಪ್ರತಿದಿನಾನು ಒಂದಲ್ಲ ಅಥವಾ 2 ಆಕ್ಸಿಡೆಂಟ್ಗಳಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಈಗಷ್ಟೇ ಒಂದು 2 ಡೇಸ್ ಬ್ಯಾಕು ಸಹ ಅಲ್ಲಿ 2 ರೀತಿಯ ಆಕ್ಸಿಡೆಂಟ್ ಆಗಿ ಒಂದು ಸಾವು ಸಹ ಆಗಿದೆ. ಅಲ್ಲಿನ ಜನರು ಹೇಳ್ತಿರುವಂತದ್ದು, ಈಗ ಮಳೆ ಬರೋ ಟೈಮು, ಈ ಮಳೆಯಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನು ಕೆಲಸ ಯಾರು ಮಾಡಲ್ಲ. ಕೆಲಸ ಅಂತೂ 100% ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಈಗ ಬಂದ್ಬಿಟ್ಟು ನೀರು ಫುಲ್ ತುಂಬ್ಕೊಂಡಿರುತ್ತೆ. ನೀರು ತುಂಬ್ಕೊಂಡಿರೋ ಜಾಗದಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದು 2 ಇಯರ್ಸಿಂದ ನಡೀತಾ ಇದೆ. 2 ಇಯರ್ಸಿಂದಲೂ ನಾವು ಕ್ವಶನ್ ಮಾಡ್ತಾನೆ ಇದ್ದೀವಿ. ಬಂಡೆ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ, ಬಂಡೆ ಇದೆ ಸರ್, ಇವತ್ತು ಮಾಡೋಕ್ಕಾಗಲ್ಲ, ನಾಳೆ ಮಾಡೋಕ್ಕಾಗಲ್ಲ, ಇವತ್ತು ಮಳೆ ಬರ್ತಾ ಇದೆ, ಇವತ್ತು ಅವ್ರು ಬಂದಿಲ್ಲ, ಲೇಬರ್ ಬಂದಿಲ್ಲ, ಮತ್ತು BBMP ಕಂಪ್ಲೇಂಟ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತು ಬೆಸ್ಕಾಮ್ ಅವರು ಕಂಪ್ಲೇಂಟ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ಕಂಪ್ಲೇಂಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನ್ನ ಹತ್ರ ಪ್ರತಿಯೊಂದು ಡೀಟೇಲ್ಸ್ ಇದೆ. ಪ್ಲಸ್ಸು ಇಲ್ಲಿ ಮ್ಯಾನೇಜರ್ ಅಂತ ಇದ್ದಾನೆ ಗೋಪಿ ಅಂದ್ಬಿಟ್ಟು, ಅವನಿಗೆ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ನೀರು ಓಡಿಸಲ್ಲ ರೋಡ್ಗೆ. ಧೂಳಿಗೆ ಹೋಗ್ಲಿ ಬಿಡಿ, ಧೂಳು ಹೋಗ್ಲಿ ಅಟ್ಲೀಸ್ಟ್ ಆ ಕೆಲಸ ಆದರೂ ಬೇಗ ಮುಗಿಸ್ತಾರ, ಅದೂ ಇಲ್ಲ. 2 ವರ್ಷದಿಂದ ನಡೀತಾ ಇದೆ. ಇನ್ನೂ ಎಷ್ಟು ವರ್ಷ ತಗೊಂತಾರ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ಸಾಕಾಗ್ಬಿಟ್ಟಿದೆ ಜನಗಳಿಗಂತೂ. ಒಬ್ಬೊಬ್ಬರೊಬ್ಬೊಬ್ಬರಾಗೆ ಹಾಸ್ಪಿಟಲಲ್ಲಿ ತುಂಬ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಬೇಕಾದ್ರೆ ಇವಾಗಲೇ ನಾನು ಲೈವ್ ಒಂದು ಇಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಅಷ್ಟೇ ಅಂತಲ್ಲ, ಇನ್ನೇನು ಇಲ್ಲಿ ಮುಂದೆ ಹಳ್ಳಗಳೆಲ್ಲ ಫುಲ್ ತೋಡ್ಬಿಟ್ಟವೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 12 ಇಲ್ಲ 13 ಫೀಟ್ ಉದ್ದ ಇದೆ ಅಲ್ಲ. ಅದರಲ್ಲಿ ಬಂದ್ಬಿಟ್ಟು ಒಂದು ಕಾರ್ ಬಿದ್ದಿದೆ, 2 ವೀಲರ್ ಅಂತೂ ಲೆಕ್ಕ ಇಲ್ಲ, ಆಟೋ ಬಿದ್ದಿದೆ, ಪ್ರತಿಯೊಂದು ಅಲ್ಲಿ ಗೊತ್ತಾಗಲ್ಲ. ಯಾಕಂದರೆ ರೋಡು ನೀರು ಫ್ಲಾಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಗೊತ್ತಾಗಲ್ಲ ಜನಗಳಿಗೆ, ಔಟ್ಸೈಡಿಂದ ಬರೋವರಿಗೆ. ಅವ್ರಿಗೆಲ್ಲ ಯಾರು ಇದು ಮಾಡ್ತಾರೆ, ಏನು ಅನ್ಕೊಳ್ತಾರೆ, MS ಪಾಳ್ಯ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಯಾರು ಕೇಳೋರಿಲ್ಲ, ಮಾಡೋರಿಲ್ಲ ಅಂದ್ಬಿಟ್ಟು ಪ್ರತಿಯೊಬ್ಬರನ್ನು ಇಲ್ಲಿ ಬೈಕೊಂಡು ಓಡಾಡ್ತಾರೆ. ಆ ಬೈಕೊಂಡು ಓಡಾಡೋದು ಒಂದು ಕಡೆಯಲ್ಲಿ ಏನಾದರೂ ಪ್ರಾಣಕ್ಕೆ ಏನಾದರೂ ಅಪಾಯ ಆಯ್ತಂದರೆ ಯಾರು ಅವ್ರ ಮನೆಗೆ ಇದು ಮಾಡ್ತಾರೆ ಅಲ್ವಾ? ಮತ್ತು ಈ ಟರ್ನಿಂಗ್ ಪಾಯಿಂಟು ತುಂಬ ಡೇಂಜರ್ ಇದೆ. ಬನ್ನಿ, ಬೇಕಾದ್ರೆ ವಿಡಿಯೋ ಇದೆ, ನನ್ನ ಹತ್ರ ಫೋಟೋಸ್ ಇದೆ, ಪ್ರತಿಯೊಂದು ಇದೆ, ಕೊಡ್ತೀನಿ ನಿಮಗೆ. ಮಣ್ಣು ಕಳ್ಳು, ಚಿಕ್ಕ ಕಳ್ಳು ಇರುತ್ತಲ್ಲ, ಬ್ರೇಕ್ ಹೊಡೆಯೋದ್ರಿಂದ ಹಂಗೆ ಬಿದ್ದೋಗ್ತಾರೆ. ಇವಾಗ ನಿನ್ನೆ ಒಂದು 2 ಹೆಣ್ಮಕ್ಳು ಬಿದ್ದೋಗಿತ್ತು. ಕಾಲು ಎಷ್ಟು ಏಟಾಗಿತ್ತು ಗೊತ್ತಾ? ನಾನು ಇಲ್ಲಿ ತೋರಿಸ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಬಿಟ್ಟಿದ್ದೀನಿ ಅವ್ರಿಗೆ. ಇಲ್ಲಿ ಕೆಲಸಗಳಿಗೋಸ್ಕರ ನಮಗೆ ಬದುಕೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಬೆಳಗಿಂದ ಸಂಜೆವರೆಗೂ ಧೂಳಿರುತ್ತೆ. ಅಕ್ಕಪಕ್ಕ ಹೋಗೋವರು ಬೀಳ್ತಾನೆ ಇರ್ತಾರೆ. ಮಣ್ಣೆಲ್ಲ ಬಂದು ರೋಡಲ್ಲಿ ಇರುತ್ತೆ. ಬ್ರೇಕ್ ಹೊಡೆದ್ರೆ ಸ್ವಲ್ಪ ಜಾರೋಗುತ್ತೆ ಗಾಡಿಗಳು. ಮತ್ತು ಇಲ್ಲಿ ಲೈಟ್ ಕಂಬ ಬರೋ ಶೋಗಿರೋಗೋಸ್ಕರ ಏನು ಕೆಲಸ ಯಾರೂ ಮಾಡ್ತಾ ಇಲ್ಲ. ಇಂಜಿನಿಯರ್ಗೆ ಹೇಳಿದರೆ 3 ದಿವಸ 4 ದಿವಸ ಅಂತ ಟೈಮ್ ತೊಗೊಳ್ತಾವ್ರೆ. ಒಂದು ದಿವಸನೂ ಬಂದು ಯಾರೂ ಕೆಲಸ ಮಾಡ್ತಾ ಇಲ್ಲ. ನೀರು ಮನೆ ಸೆಂಟ್ರಲ್ಲಿ ನಿಂತ್ಕೊಂಡಿದ್ರು ಯಾರೂ ಬರೋಲ್ಲ, ಮತ್ತು ಯಾರಾದರೂ ಬಂದು ಕೇಳೋರು ಯಾರೂ ಇಲ್ಲ, ಹೇಳೋರು ಯಾರೂ ಇಲ್ಲ. ಅವ್ರಿಗೆ ಯಾವಾಗಾದರೂ ಯಾರಾದರೂ ಬಂದು ಅವ್ರಿಗೆ ಸರ್ ಈ ಥರ ತೊಂದರೆ ಆಗ್ತಾ ಇದೆ ಅಂದರೆ ಮಾಡ್ತಾ ಇದೆಯಲ್ಲ ಸರ್ ಅರ್ಜಿತಾಯಿಂದ ಹಿಂಗೆ ಹಂಗೆ ಅಂತಾರೆ. ಯಾರಾದರೂ ಹೇಳೋಕೆ ಹೋದ್ರೆ ಹೊಡಿಯೋಕ್ಕೆ ಬರ್ತಾರೆ. ಆ ಥರ ಪ್ರಾಬ್ಲಮ್ ಬರ್ತಾರೆ. ಈ ರೀತಿ ಆಗ್ತಾ ಹೋದ್ರೆ ಈ 2 ವರ್ಷ ಆದ್ರೂ ಈ ಒಂದು ಕೆಲಸಗಳು ನಡೀತಾ ಇಲ್ಲ ಅಂತ ಅಂದ್ರೆ ಯಾವ ರೀತಿಯಾಗಿ, ಯಾವ ರೀಸನ್ ಇಂದ ಈ ಕೆಲಸಗಳು ನಿಧಾನಗತಿಯಲ್ಲಿ ಆಗ್ತಾ ಇದೆ? ಇನ್ನು ಎಷ್ಟು ದಿನ ಬೇಕು ಇವರಿಗೆ ಈ ರೀತಿ ಕೆಲಸ ಮಾಡೋದಿಕ್ಕೆ? ಮಧ್ಯ ದಾರಿಯಲ್ಲಿ ಆಗ್ತಾ ಇರುವಂತ ಈ ಕೆಲಸಗಳಿಂದ ವಾಹನ ಸವಾರರಿಗಂತೂ ಟ್ರಾಫಿಕ್ ಆಗೋದಾಗ್ಲಿ, ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ.
ಇದನ್ನೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ ಏನಿದ್ದಾರೆ ಅಧಿಕಾರಿಗಳು, ಅವ್ರನ್ನ ನಾವು ಕರೆ ಮಾಡಿ ಕೇಳಿದಾಗ ಅವ್ರು ನಮಗೆ ಕೊಟ್ಟಿರುವಂತಹ ಉತ್ತರ, ಆ ಕೆಲಸ ನಡೀತಿರ್ಬೇಕಾದ್ರೆ ನಮಗೆ ಬಂಡೆಕಲ್ಲು ಸಿಕ್ಕಿದೆ, ಹಾಗಾಗಿ ಕೆಲಸ ಅಂದರೆ ಆ ಒಂದು ಬಂಡೆನ ಒಡೆದು ಕಾಮಗಾರಿ ಕೆಲಸ ಮುಂದುವರಿಯೋದಕ್ಕೆ, ಆ ಕೆಲಸ ಮುಂದುವರಿಸಲು ಕಷ್ಟ ಆಗ್ತಾ ಇದೆ, ಅದರಿಂದ ಸ್ವಲ್ಪ ನಿಧಾನ ಆಗಿದೆ, ಇನ್ನೊಂದು 15-20 ದಿನಗಳಲ್ಲಿ ಈ ಕೆಲಸನ ಪೂರ್ತಿ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಈ ಕಾಮಗಾರಿ ಕೆಲಸ ಒಂದು ಕಡೆ ನಿಧಾನ ಆಗ್ತಾ ಇದ್ರೆ ಅದರಿಂದ ಅಷ್ಟು ಅಲ್ಲಿರುವಂತಹ ಜನರಿಗಾಗ್ಲಿ ಅಥವಾ ಓಡಾಡುವಂತಹ ಸಾರ್ವಜನಿಕರು ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಂತ ನಾವು ನೋಡೋದಾದ್ರೆ ಈ ಕ್ಲಿಪ್ಪಿಂಗ್ಸ್ನ ನೋಡಿ ವೀಕ್ಷಕರೇ. ಇದು ಸಹ MS ಪಾಳ್ಯದ ಸೇಮ್ ಪ್ಲೇಸ್, ಸೇಮ್ ಕ್ಲಿಪ್ಪಿಂಗ್ಸ್ ನಾವು ನೋಡ್ತಾ ಇದೀವಿ ವೀಕ್ಷಕರೇ. ಬೀದಿ ದೀಪಗಳು ಅಂತ ನಾವೇನ್ ಹೇಳ್ತೀವಿ, ಒಂದೇ ಒಂದು ಬೀದಿ ದೀಪನು ಸಹ ಅಲ್ಲಿ ಸರಿಯಾಗಿಲ್ಲ, ಕತ್ಲು, ಪೂರ್ತಿ ಕತ್ಲು. ಒಂದು ಬೀದಿ ದೀಪನು ಅಲ್ಲಿ ಇದಾವೆ, ಬಟ್ ಒಂದು ಕೆಲಸ ಮಾಡ್ತಾ ಇಲ್ಲ. ಈ ಒಂದು ಅಧಿಕಾರಿಗಳ ತರನೇ ಅದನ್ನು ಮಲ್ಕೊಂಡ್ಬಿಟ್ಟಿದೆ. ನೋಡೋದಲ್ಲ ವೀಕ್ಷಕರೇ, ಈ ಒಂದು ಬೀದಿ ದೀಪನು ಸಹ ಅದೇ ಒಂದು MS ಪಾಳ್ಯದಲ್ಲೇ, ಅದೇ ಒಂದು ಕಾಮಗಾರಿ ಕೆಲಸ ನಡೆಯುತ್ತಿರುವಂತಹ ಪ್ಲೇಸ್ ಅಲ್ಲೇ ಆಗ್ತಾ ಇರೋದು. ಬೀದಿ ದೀಪಗಳಿಗೆ ಸರ್ಕಾರದಿಂದ ಫಂಡ್ ಬಂದಿಲ್ವಾ, ಅಥವಾ ಬಂದಿದ್ರು ಆ ಒಂದು ಕೆಲಸನ ಈ ಅಧಿಕಾರಿಗಳು ಹೋಗಿ ನೋಡ್ತಾ ಇಲ್ವಾ, ಮಾಡ್ತಾ ಇಲ್ವಾ? ನಮ್ಮ ಮನೆಗಳಲ್ಲೇ ಅಥವಾ ಯಾವುದೇ ಒಂದು ಅವ್ರ ಮನೆಗಳಲ್ಲೇ ಒಂದು ಬೀದಿ ದೀಪ ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಅಲ್ಲೇ ಹೋಗ್ತಾರೆ, ಆಗ್ಲೇ ಸರಿ ಮಾಡ್ಬಿಡ್ತಾರೆ, 2 ನಿಮಿಷ 5 ನಿಮಿಷದಲ್ಲೇನೆ. ಇಲ್ಲಿರುವಂತಹ ಜನರ ಪರಿಸ್ಥಿತಿ ಏನು? ಇಲ್ಲಿರುವಂತಹ ಜನರು ನಮ್ಮ ಚಾನಲ್ಗೆ ಕೆಲವೊಂದು ವಿಡಿಯೋಗಳನ್ನ, ಅಲ್ಲಿ ನಡೆಯುತ್ತಿರುವಂತಹ ಆಗುತ್ತಿರುವಂತಹ ಕಷ್ಟಗಳನ್ನ, ನೋವುಗಳನ್ನ, ಸಾವುಗಳನ್ನ, ಇವೆಲ್ಲದನ್ನು ನಮಗೆ ವಿಡಿಯೋ ಮುಖಾಂತರ ಕಳಿಸಿದ್ದಾರೆ ನಮ್ಮ ಚಾನಲ್ಗೆ. ಈ ಒಂದು ಜನರ ನೋವಾಗ್ಲಿ, ಕಷ್ಟ ಆಗ್ಲಿ, ಅವರ ಸಂಕಟ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಲ್ಲಿ ಆಗ್ತಿರುವಂತಹ ಆಕ್ಸಿಡೆಂಟ್ಗಳಾಗಿರಬಹುದು, ಬೀದಿ ದೀಪಗಳು ಸರಿ ಇದ್ದಿದ್ರೆ ಅಟ್ಲೀಸ್ಟ್ ಹೋಗುವಾಗ, ಡ್ರೈವಿಂಗ್ ಮಾಡುವಾಗ ನೋಡ್ಕೊಂಡು ಏನಿದೆ, ಹಳ್ಳ ಇದೆಯಾ, ಏನ್ ಇರಬಹುದು ಅನ್ನೋ ಒಂದು ರೀತಿಯಲ್ಲಿ ನೋಡ್ಕೊಂಡಾದ್ರೂ ವಾಹನ ಸವಾರರು ಸಂಚಾರ ಮಾಡ್ತಾ ಇರ್ತಾರೆ. ಬಟ್ ಇದು ದೀಪಗಳೇ, ಬೀದಿ ದೀಪಗಳೇ ಇಲ್ಲ ಅಲ್ಲಿ ಅಂದಾಗ ಅವ್ರಿಗೂ ಸಹ ಕಷ್ಟ ಆಗ್ತಿರುತ್ತೆ. ನೀವೇನ್ ಮಲಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ನೀವು? ಇಲ್ಲ ನಾವು ಹೋದ್ರೆ ನಮಗೂ ಅದೇ ರೀತಿ ಪರಿಸ್ಥಿತಿ ಬರಬಹುದು, ನಾವ್ ಯಾಕೆ ಹೋಗ್ಬೇಕು, ನಾವ್ ಯಾಕೆ ನೋಡ್ಬೇಕು ಅಂದ್ಬಿಟ್ಟು ನೀವು ಮನೆಗಳಲ್ಲಿ ಕಣ್ಣು ಮುಚ್ಕೊಂಡು ಮಲಗಿದ್ದೀರಾ? ಅಥವಾ ಸರ್ಕಾರ ಏನಾದ್ರೂ ನಿಮ್ಗೆ ಫಂಡ್ಸ್ ಕೊಟ್ಟಿಲ್ವಾ ಇನ್ನು ಈ ಒಂದು ಕೆಲಸಗಳಿಗೋಸ್ಕರ? ಅಥವಾ ನಾವೇನ್ ಮಾಡಿದ್ರು ನಡೆಯುತ್ತೆ, ನಮ್ಮನ್ನು ಯಾರು ಕೇಳೋರು? ಅಲ್ಲಿನ ಸಾರ್ವಜನಿಕರು ಸಹ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಏನು, ಈ ಒಂದು ಭಾಗದಲ್ಲಿ ಬೀದಿ ದೀಪಗಳು ಇಲ್ಲ ಅಥವಾ ಒಂದು ಆ ಕಾಮಗಾರಿಗಳಿಂದ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋ ಪ್ರತಿಯೊಂದು ಮಾಹಿತಿ ಅಥವಾ ಕಂಪ್ಲೇಂಟ್ ಅನ್ನೋದು ನಿಮಗೆ ಕೊಟ್ಟಿದ್ರು ನೀವು ಯಾಕೆ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟನ ಕೇಳ್ತಾ ಇಲ್ಲ? ಇದನ್ನೆಲ್ಲ ಯಾಕೆ ಸರಿ ಮಾಡಕ್ ಹೋಗ್ತಾ ಇಲ್ಲ? ಆಲ್ರೆಡಿ ಕೆಲವೊಂದು ರಾಜಕಾರಣಿಗಳಿರಬಹುದು, ಕೆಲವೊಂದು ಪ್ರಕರಣಗಳಿರಬಹುದು, ಇದರಿಂದ ನಮ್ಮ ರಾಜ್ಯದ, ನಮ್ಮ ಸರ್ಕಾರ ಆಲ್ಮೋಸ್ಟ್ ನಡು ರೋಡಕ್ಕೆ ತಂದು ಬಿಟ್ಬಿಟ್ಟಿದೆ. ಈ ಒಂದು ಬೆಂಗಳೂರು ಸಿಟಿ ಅಂದ್ರೆ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ತಾರೆ, ಆದ್ರೆ ಈ ಒಂದು ಪೀಸ್ಫುಲ್ ಪ್ಲೇಸ್ ಅನ್ನ ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋದ್ರೆ ನಮಗೂ ಕಷ್ಟ ಆಗ್ತದೆ, ಅದರಿಂದ ನಮಗೂ ಕಷ್ಟ ಆಗಬಹುದು, ನಮ್ಮ ಸಾವು ನೋವುಗಳಾಗಬಹುದು ಅನ್ನೋ ರೀತಿ ಭಯ ಬೀಳೋ ತರ ನೀವ್ ಯಾಕೆ ನಡ್ಕೊಂತಿದ್ದೀರಾ? ಆಲ್ರೆಡಿ ರಾಜಕಾರಣಿಗಳು ನಮ್ಮ ಏನ್ ಈ ಒಂದು ಸರ್ಕಾರ ಆಗಿರಬಹುದು, ರಾಜಕಾರಣಿಗಳಾಗಿರ್ಬಹುದು, ನಮ್ಮ ಬೆಂಗಳೂರು ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ಇದರ ಮಾನ ಮರ್ಯಾದಿನ ನಡು ರೋಡಕ್ಕೆ ತಂದು ನಿಲ್ಸ್ಬಿಟ್ಟಿದ್ದಾರೆ. ನೀವು ಸಹ ಅದೇ ಕೆಲಸ ಮಾಡಕ್ ರೆಡಿ ಆಗಿದ್ದೀರಾ. ಬೆಂಗಳೂರು ಅಂದ್ರೇನೆ ಜನ ಭಯ ಬೀಳ್ಬೇಕಾ? ಈ ರೀತಿಯ ಒಂದು ನೆಗ್ಲಿಜೆನ್ಸಿ ಯಾಕೆ? ಕಣ್ಮುಚ್ಕೊಂಡು ಸಂಬಳ ಬರುತ್ತೆ, ಇಳಿಸ್ಕೋತೀರಾ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮನೆ, ನಿಮ್ಮ ಸಂಸಾರ ಚೆನ್ನಾಗಿದ್ರೆ ಸಾಕು ಅಂತ ಆರಾಮಾಗಿ ಮಲಗಿರ್ತೀರ. ಸಾರ್ವಜನಿಕರು, ಸಾಮಾನ್ಯ ಜನರು ಏನ್ ಮಾಡ್ಬೇಕು?
ಅವರ ಒಂದು ನೋವುಗಳಾಗ್ಲಿ, ಯಾವುದೇ ಒಂದು ರೀತಿ ಅವರ ಕಷ್ಟ ಸಂಕಟ ನಿಮ್ಗೆ ಅರ್ಥ ಆಗೋದಿಲ್ವಾ? ನಿಮ್ಮ ಮನೆ ಕಷ್ಟ ಬಂದ್ರೆ ಮಾತ್ರ ಕಷ್ಟ. ನಿಮ್ಗೇನು ಹೆಂಗಿದ್ರು ಸಂಬಳ ಬರುತ್ತಲ್ವಾ, ಅವ್ರು ಸತ್ರೆ ನಮ್ಗೇನು? ಈ ರೀತಿಯ ಒಂದು ನೆಗ್ಲಿಜೆನ್ಸಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿರುವಂತಹ ಜನರ ಕಷ್ಟ ನೋವು ಇವನ್ನೆಲ್ಲ ನೀವು ಕೇಳಿದಾಗಲೇ ನೀವು ಸಹ ಅಧಿಕಾರಿಗಳು ಅನ್ನಿಸ್ಕೊಳ್ಳೋದು, ಅಥವಾ ನೀವು ತಗೊಳ್ತಿರುವಂತ ಸರ್ಕಾರದ ಸಂಬಳಕ್ಕಾಗಲಿ ಒಂದು ನ್ಯಾಯಯುತವಾಗಿ ಸೇವೆ ಸಲ್ಲಿಸ್ದಂಗೆ ಆಗೋದು. ಆದ್ರೆ ನೀವು ಇದನ್ನೆಲ್ಲ ನೋಡದೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದೀರಾ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಅಲ್ಲಿನ ಜನರ ಕಷ್ಟ ಸಾವು ನೋವುಗಳು, ಒಂದು ಕಡೆ ಕಾಮಗಾರಿ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಧೂಳು ಸವಂಡು ಇದರಿಂದ ಆಲ್ಮೋಸ್ಟ್ ಎಷ್ಟೋ ಜನರ ಆರೋಗ್ಯನೂ ಸಹ ಕೆಡ್ತಾ ಇದೆ. ಅದು ಒಂದು ಕಡೆ. ಮಳೆ ಬಂದ್ರೆ, ಈಗ ಆಲ್ಮೋಸ್ಟ್ ಮಳೆಗಾಲ, ಮಳೆ ಬಂದ್ರೆ ಫುಲ್ಲು ನೀರು ತುಂಬಿಕೊಂಡು ಇಡೀ ಮನೆಗಳಿಗೆ ರೋಡ್ ತುಂಬಾ ನೀರು ತುಂಬಿರುತ್ತೆ. ಯಾವುದೇ ಒಂದು ಹಳ್ಳ ಇದ್ರೂ ಕಾಣಲ್ಲ, ಏನೂ ಇಲ್ಲ. ಬರ್ತಾರೆ, ಬೀಳ್ತಾರೆ, ಸಾಯ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನೋಡೋದಾದ್ರೆ ಕರೆಂಟ್ಗಳಿಲ್ಲ, ಕತ್ಲು, ಏನೂ ಕಾಣಲ್ಲ. ಈ ರೀತಿಯಾದ ತೊಂದರೆಗಳು. ಇದಿಷ್ಟರಲ್ಲಿ ಯಾವುದೂ ಸಹ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ಕಂಡ್ರು, ಇದೇ ಹೇಳ್ತಿದ್ದೀನಲ್ಲ ವೀಕ್ಷಕರೇ, ಕಂಡ್ರು ಇವ್ರದೆಲ್ಲ ಒಂದು ರೀತಿ ನೆಗ್ಲಿಜೆನ್ಸಿ. ಅಲ್ಲಿರುವಂತಹ ಕೆಲವೊಬ್ಬರ ಜನರ ಅಭಿಪ್ರಾಯ, ನಾಲಾಯಕ ಅಧಿಕಾರಿಗಳು, ಯೋಗ್ಯತೆ ಇಲ್ಲ ಇವರಿಗೆ, ಸಂಬಳ ತಗೊಂಡು ಅವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರ್ತಾರೆ, ನಮ್ಮಂತ ಬಡವರು ಹೊಟ್ಟೆ ಯಾರು ನೋಡ್ತಾರೆ, ಯಾರು ಸತ್ರೆ ಅವ್ರಿಗೇನು, ಈ ರೀತಿಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳೇ ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಇದು ಇಲ್ಲಿನ ಸಮಸ್ಯೆ ಮಾತ್ರ ಅಲ್ಲ, ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ಯಾವುದೇ ಭಾಗದಲ್ಲಿ ಆಗಿರಬಹುದು, ದಯವಿಟ್ಟು ಅವರ ಗೋಳುಗಳನ್ನ ಕೇಳಿ, ಅವರ ಕಷ್ಟಕ್ಕೆ ಸ್ಪಂದಿಸಿ. ಆದಷ್ಟು ಸಾರ್ವಜನಿಕರ ಕಷ್ಟಕ್ಕೆ ಮರುಗಿ ಅವರ ಕಷ್ಟಕ್ಕೆ ಆಗಿ, ಆವಾಗಷ್ಟೇ ನಿಮಗೂ ಸಹ ಒಂದು ಬೆಲೆ ಇರುತ್ತೆ. ನಾವೇಳೋದಿಷ್ಟೇ, ಅಧಿಕಾರ ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿ ಆದ್ರೂ ಇನ್ನೂ ಬೇಗ ಆಗಲಿ, ಅಥವಾ ಈ ಬೀದಿ ದೀಪಗಳು ಇವತ್ತು ಅಥವಾ ನಾಳೆನೆ ಸರಿಪಡಿಸಿ ಅಂತ ನಮ್ಮ ಚಾನಲ್ ಕಡೆಯಿಂದ ಮನವಿ ಮಾಡುತ್ತಿದ್ದೇವೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.